ಗುರು ಇವ್ರದ್ದು ದಾಟಿಲ್ಲ. ಮೊದಲ ಸರಿ ಇಲ್ಲ, ಗಂಡ ಮಕ್ಕಳಾಗಿದ್ರೆ ಇತ್ತ. ಈ ಟಾಸ್ಕ್ ಅನ್ನು ರದ್ದು ಮಾಡಲಾಗಿದೆ. ಆಡಿದ್ರೆ ಏನು ಉಪಯೋಗ? ಆದ್ರೆ ಇನ್ ಮೇಲೆ ಹೊಲಸ್ ಮಾಡ್ಕೊಂಡು ಆಟ ಆಡಿದ್ರೆ ಆಟನ ಅಲ್ಲ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಲಮಾಣಿ ಹಾಡು ಹೇಳುತ್ತಾ, ಆಟ ಆಡುತ್ತಾ, ನಗುತ್ತಾ ಮಾತಾಡ್ಕೊಂಡಿದ್ರು. ಆದ್ರೆ ಚೈತ್ರಾಳ ಮೋಸದ ಉಸ್ತುವಾರಿಗೆ ಬೇಸತ್ತ ಹನುಮಂತನೂ ಸಹಿತ ಅಗ್ರೆಸಿವ್ ಆಗಿ ಆಟ ಆಡಲು ಶುರು ಮಾಡಿದ್ದಾರೆ. ನನ್ನ ತಲೆ ಹಾಪಾದ್ರ ನಾನ್ ಸರಿಯಿಲ್ಲ, ಚೈತ್ರಾ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡು ಮಕ್ಕಳಿದ್ದಿದ್ರೆ ಇತ್ತು ಅಂತ ಹೇಳಿ ನೇರವಾಗಿ ಚೈತ್ರಾಗೆ ಆವಾಜ್ ಹಾಕಿದ್ದಾರೆ. ಹನುಮಂತನ ಈ ಅಗ್ರೆಷನ್ಗೆ ಚೈತ್ರ ಶಾಕ್ ಆಗಿದ್ದಾಳೆ. ಮತ್ತೊಂದ್ ಕಡೆ ಬಿಗ್ ಬಾಸ್ ಸ್ಪರ್ಧಿಗಳ ಆಟದಲ್ಲಿ ತೋರ್ತಾ ಇರುವಂತಹ ಬೇಜವಾಬ್ದಾರಿಗೆ ಶಿಕ್ಷೆಯಾಗಿ ಆಟವನ್ನೇ ರದ್ದು ಮಾಡಿ ಇಡೀ ಮನೆಯನ್ನೇ ನಾಮಿನೇಟ್ ಮಾಡಿದೆ. ಈಗಲಾದ್ರೂ ಬುದ್ಧಿ ಕಲಿತಾರ ಸ್ಪರ್ಧಿಗಳು? ಬನ್ನಿ, ಹಾಕಿದ್ರೆ ಏನಾಗ್ತಾ ಇದೆ ಮನೆಯಲ್ಲಿ ನೋಡ್ಕೊಂಡ್ ಬರೋಣ. ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಾಗಿನಿಂದಲೂ ಅವರು ನಗುನಗ್ತಾ ಹಾಡುಗಳನ್ನ ಹಾಡ್ತಾ, ಹಾಗೆ ನಗುನಗ್ತಾ ಆಟವನ್ನು ಆಡ್ತಾ, ಮನೆ ಮಂದಿಗೆ ಹಂಗು ಹಿಂಗು ಮಾಡಿ ನಗಿಸ್ತಾ, ಮತ್ತೆ ಅರ್ಥಗರ್ಭಿತವಾದಂತ ಹಾಡುಗಳನ್ನ ಹಾಡ್ತಾ, ಮನೆಯಲ್ಲಿ ಏನಾದ್ರೂ ವಾತಾವರಣ ಚೇಂಜಸ್ ಆದ್ರೆ ಇವರ ಹಾಡುಗಳ ಮೂಲಕವೇ ಸ್ಪರ್ಧಿಗಳಿಗೆ ಅರ್ಥ ಮಾಡಿಸುವಂತಹ ಅರ್ಥಗರ್ಭಿತ ಹಾಡುಗಳನ್ನ ಹಾಡಿ ಮನೆಯನ್ನ ಪರಿವರ್ತನೆಯನ್ನ ಮಾಡ್ತಾ ಇದ್ರು. ಸೊ ಅಂತಹ ಸೊಗಸುಗಾರ ಹನುಮಂತ ಲಮಾಣಿ ಅವರು ಎಂದೆಂದಿಗೂ ಕೂಡ ಇಲ್ಲಿವರೆಗೂ ತಮ್ಮ ಅಗ್ರೆಸಿವ್ ಮುಖವಾಡವನ್ನ ತೋರಿಸೇ ಇರಲಿಲ್ಲ. ಅಂತಹ ಸಮಯ ಕೂಡ ಬಂದಿರಲಿಲ್ಲ. ಹಾಗಾದ್ರೆ ಇಲ್ಲಿ ಹನುಮಂತ ಲಮಾಣಿ ಅಗ್ರೆಸಿವ್ ಆಟಗಾರ ಅಲ್ಲ ಅಂತ ಅಲ್ಲ, ಆದ್ರೆ ಅವರು ಈ ಒಂದು ಜಾನರ್ ನಲ್ಲಿ ಆಟವನ್ನ ಆಡ್ತಾ ಇದ್ರು. ತೂಕವಾಗಿ ಮಾತನಾಡುವಂತಹ ಆಟಗಾರ, ಮತ್ತೆ ಮನರಂಜನೆಯನ್ನ ನೀಡುವಂತಹ ಆಟಗಾರ, ಹೀಗೆ ಗುರುತಿಸ್ಕೊಳ್ತಾ ಇರುವಂತಹ ಹನುಮಂತ ಲಮಾಣಿಯ ಅಗ್ರೆಸಿವ್ ಮುಖವಾಡವನ್ನ ಯಾರು ಕೂಡ ನೋಡೇ ಇರಲಿಲ್ಲ. ಆದ್ರೆ ಈ ವಾರ ಮಾತ್ರ ಹನುಮಂತ ಲಮಾಣಿ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇರುವಂತಹ ರೀತಿಗೆ ಚೈತ್ರ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅದರ ಜೊತೆಗೆ ಹನುಮಂತ ಲಮಾಣಿ ಅವರು ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಆಟ ಆಡಿದ್ರು, ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡು ಮಕ್ಕಳಿದ್ದಿದ್ರೆ ಇತ್ತು ಅಂತ ಹೇಳಿ ಚೈತ್ರಾಳಿಗೆ ಸವಾಲನ್ನ ಹಾಕಿದ್ರು. ಜೊತೆಗೆ ಅವರಿಗೆ ಆವಾಜ್ ಕೂಡ ಹಾಕಿದ್ರು. ಆದ್ರೆ ಚೈತ್ರ ಇದಕ್ಕೆ ಹೆದರಿದ್ರೋ ಅಥವಾ ಮುಂದೆ ಅವರು ತಿದ್ಕೊಳ್ತಾರೋ ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ಚೈತ್ರಾಗೆ ಆವಾಜ್ ಅಂತೂ ಹಾಕಿದ್ದಾರೆ ಹನುಮಂತ ಲಮಾಣಿ. ಯಾಕೆ ಇಷ್ಟೊಂದು ಹನುಮಂತ ಲಮಾಣಿ ಅಗ್ರೆಸಿವ್ ಆಗಿ ಆಟ ಆಡಲು ಶುರು ಮಾಡಿದ್ರು ಅಂತ ಹೇಳಿ ಒಂದ್ ಸ್ವಲ್ಪ ನಾವು ಅನಲೈಸ್ ಮಾಡಿ ನೋಡಿದ್ರೆ ನೀವು ಗಮನಿಸ್ತಾ ಇದ್ದೀರಾ, ಹನುಮಂತ ಲಮಾಣಿಗೆ ಸುಳ್ಳು ಹೇಳೋದು, ಮತ್ತೆ ಅವರಿಗೆ ಹಿಂದೆ ಮುಂದೆ ಮಾತನಾಡೋದು, ಅದರ ಜೊತೆಗೆ ಅವರು ಮೋಸದ ಆಟವನ್ನ ಇಷ್ಟಪಡುವಂತಹ ಜಾಯಮಾನ ಹನುಮಂತ ಲಮಾಣಿದಲ್ಲ. ಆದ್ರೆ ಹನುಮಂತ ಲಮಾಣಿ ಅವರು ನಿನ್ನೆ ಆಟ ಆಡುವಂತಹ ಸಂದರ್ಭದಲ್ಲಿ ಉಸ್ತುವಾರಿ ಆಗಿದ್ದಂತಹ ಚೈತ್ರ ಪ್ರತಿ ಹಂತದಲ್ಲೂ ಕೂಡ ಹನುಮಂತ ಆಟ ಆಡುವಂತಹ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅವ್ರಿಗೆ ಫೌಲ್ ಕೊಡ್ತಾನೆ ಹೋದ್ರು. 20 ಸೆಕೆಂಡ್ಗಳ ಕಾಲ ಅವ್ರನ್ನ ವೇಟ್ ಮಾಡಿಸ್ತಾನೆ ಹೋದ್ರು. ಹೀಗಾಗಿ ಅವರು 2 ಟಾಸ್ಕ್ಗಳಲ್ಲಿ ಸೋಲನ್ನ ಕಾಣುವಂತಹ ಪರಿಸ್ಥಿತಿ ಎದುರಾಯ್ತು. ಸೊ ಹೀಗಾಗಿ ಅಂದ್ರೆ ಅವರು ತುಂಬಾ ಅಂತರದಿಂದ ಅವರೇನು ಸೋಲನ್ನ ಕಾಣಲಿಲ್ಲ, ಕಡಿಮೆ ಅಂತರ, ಕೂದಲಾಳೆ ಅಂತರದಲ್ಲಿ ಅವರು ಸೋಲನ್ನ ಕಾಣಬೇಕಾಗಿರುವಂತಹ ಪರಿಸ್ಥಿತಿ ಚೈತ್ರಾಳಿಂದ ಆ ಒಂದು ತಂಡಕ್ಕೆ ಆಯ್ತು. ಸೊ ಈ ಎಲ್ಲ ಸಿಟ್ಟು ಸೆಡುವು ಹನುಮಂತನಿಗೂ ಕೂಡ ಇತ್ತು. ಸೊ ಇವತ್ತು ಕೂಡ ಅಂದ್ರೆ ಇವತ್ತಿನ ನೀವು ಪ್ರೋಮೋನ ಗಮನಿಸಿದ್ರ, ಇವತ್ತಿನ ಆಟದಲ್ಲೂ ಕೂಡ ಹನುಮಂತ ಲಮಾಣಿಗೆ ಇಲ್ಲಿ ಚೈತ್ರ ಅದೇ ಆಟವನ್ನ ಆಡ್ಲಿಕ್ಕೆ ಹೋಗಿದ್ದಾಳೆ. ಮತ್ತೆ ಅವಳು ಉಸ್ತುವಾರಿ ಆಗಿರುವಂತಹ ಕಾರಣಕ್ಕಾಗಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗದ ರೀತಿಯಲ್ಲಿ ಚೈತ್ರ ಇರುವ ಕಾರಣಕ್ಕಾಗಿ, ಅವರು ಮೋಸದ ಆಟವನ್ನ ಆಡ್ತಾ ಇರುವಂತಹ ಕಾರಣಕ್ಕಾಗಿ ಅರ್ಥ ಮಾಡಿಸಿ ಸಾಕಾಗಿರುವಂತಹ ಮತ್ತೆ ಬೇಸತ್ತಿರುವಂತಹ ಹನುಮಂತ ಲಮಾಣಿಯವರು ಚೈತ್ರಾ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡು ಮಕ್ಕಳು ಇದ್ದಿದ್ರೆ ಕತಿನೇ ಬೇರೆ ಇತ್ತು ಅಂತ ಹೇಳಿ ಹನುಮಂತ ಲಮಾಣಿಯವರು ಚೈತ್ರಾಗೆ ಆವಾಜ್ ಹಾಕಿದ್ದಾರೆ. ನೋಡಿ, ಹನುಮಂತ ಲಮಾಣಿಯವರು ಯಾಕೆ ಈ ರೀತಿಯಾಗಿ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದ್ರೆ ಇನ್ನೇನು ಫಿನಾಲೆ ಹತ್ತಿರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆಯವರ ನೆರಳಲ್ಲಿ ಆಟ ಆಡ್ತಾ ಬಿಗ್ ಬಾಸ್ ಮನೆಗೆ ನಾವ್ ಯಾಕೆ ಬಂದಿದ್ದೀವಿ, ನಾವ್ ಯಾಕೆ ಆಟ ಆಡ್ತಾ ಇದ್ದೀವಿ ಅನ್ನೋದನ್ನೇ ಮರ್ತು ಹೋಗಿದ್ರು. ಈಗ ಫಿನಾಲೆ ಹತ್ತಿರ ಆಗ್ತಾ ಇದೆ. ಟ್ರೋಫಿ ಗೆಲ್ಲುವಂತಹ ಕ್ಷಣ ಕೂಡ ಇನ್ನೇನು ಸ್ವಲ್ಪ ದಿನಗಳು ಮಾತ್ರ ಇದೆ. ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂಡಿವಿಜುವಲ್ ಆಟಕ್ಕೆ ಇಳಿದಿದ್ದಾರೆ. ಜೊತೆಗೆ ಈಗ ಸ್ವಲ್ಪ ಯಾಮಾರಿದ್ರೂ ಸಹಿತ ವಾರದ ಕಥೆಯಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿಯೇ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ನೀವು ಗಮನಿಸಬಹುದು, ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹಲವು ಸ್ಪರ್ಧಿಗಳೆಲ್ಲರೂ ಕೂಡ ಟಫ್ ಕಾಂಪಿಟೇಟರೇ ಆಗಿದ್ದಾರೆ. ಸೊ ಈಗ ಯಾರಾದ್ರೂ ಒಂದ್ ಸ್ವಲ್ಪ ಈಗ ಯಾಮಾರಿದ್ರೂ ಸಹಿತ ಮನೆಗೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿಯೇ ಇದೆ. ಸೊ ಹೀಗಾಗಿ ಎಲ್ಲರೂ
ಕೂಡ ಈಗ ಅಗ್ರೆಸಿವ್ ಆಗಿ ಆಟ ಆಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಹನುಮಂತ ಲಮಾಣಿಯವರು ಇಷ್ಟು ದಿನ ನಗನಗ್ತಾ ಮನರಂಜನೆಯನ್ನ ಕೊಡ್ತಾ ಇರುವಂತಹ ಹನುಮಂತ ಲಮಾಣಿಗೂ ಕೂಡ ಈಗ ಮನೆಯಲ್ಲಿ ವಾತಾವರಣ ಕೆಡ್ತಾ ಇದೆ. ಅಂದ್ರೆ ಪ್ರತಿಯೊಂದು ಆಟಕ್ಕೂ ಕೂಡ, ಪ್ರತಿಯೊಂದು ಕ್ಷಣಕ್ಕೂ, ಪ್ರತಿಯೊಂದು ಹಂತಕ್ಕೂ ಕೂಡ ಎಲ್ಲರೂ ವಾದನೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ, ಜಗಳ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಹೆಚ್ಚಾಗಿರೋ ಕಾರಣಕ್ಕಾಗಿ ಹನುಮಂತ ಲಮಾಣಿಗೂ ಕೂಡ ಕಿರುಕುಳ ಹೆಚ್ಚಾದಂತೆ ಕಾಣಿಸ್ತಾ ಇದೆ, ಮತ್ತೆ ಕಿರಿಕಿರಿ ಆದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮಾನವೀಯತೆಯಾಗಿ ಆಟ ಆಡಬೇಕು ಅನ್ನೋದನ್ನ ಸ್ಪರ್ಧಿಗಳು ಮರ್ತು ಹೋಗ್ತಾ ಇದ್ದಾರೆ. ಇದನ್ನೆಲ್ಲವನ್ನ ಗಮನಿಸ್ತಾ ಇರುವಂತಹ ಹನುಮಂತ ಲಮಾಣಿಯವರು ಅಂದ್ರೆ ನೋಡಿ, ಚೈತ್ರಾಗೆ ಅವರು ಕೈ ಮಾಡಬಹುದಾಗಿತ್ತು, ಹೊಡೆದಾಡುವ ಹಂತಕ್ಕೂ ಕೂಡ ಹೋಗ್ಬೋದಾಗಿತ್ತು. ಆದ್ರೆ ಅವರು ಹೇಳ್ತಾರೆ, ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡ್ಮಕ್ಳು ಇದ್ದಿದ್ರೆ ಕತಿ ಇತ್ತು ಅಂತ ಹೇಳಿ ಅವರು ಮಾತಾಡ್ತಾರೆ. ಸೊ ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಹನುಮಂತ ಅವರ ಅಭಿಮಾನಿಗಳಿಗೆ ಅವರು ತಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಬಟ್ ಅಗ್ರೆಸಿವ್ ಆಗಿ ಮಾತಾಡಿದ್ದಂತೂ ಉಂಟು. ಬಟ್ ಅವರ ಈ ಅಗ್ರೆಸಿವ್ ಆಟ ಬೇಕಾಗಿದೆ ಬಿಗ್ ಬಾಸ್ ಮನೆಗೆ. ಅದರಲ್ಲೂ ಈ ಹಂತದಲ್ಲಿ ಈಗ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಫಿನಾಲೆ ಆಟಗಳು ಕೂಡ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಅಗ್ರೆಸಿವ್ ಆಗದೆ ಇನ್ನೂ ಕೂಡ ಅವರು ಹಾಡುಗಳನ್ನ ಹಾಡ್ತಾ ಮನರಂಜನೆಯನ್ನ ಕೊಡುವಂತಹ ಅದೇ ಮೂಡ್ನಲ್ಲಿ ಇದ್ರೆ, ಈಗ ಮನೆ ಮಂದಿ ಮನರಂಜನೆಯನ್ನ ಬಿಟ್ಟು ಈಗ ಅವರೆಲ್ಲರೂ ಕೂಡ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹನುಮಂತು ಕೂಡ ಬದಲಾವಣೆ ಆಗಬೇಕಾಗಿರೋದಿದೆ. ನೀವು ಗಮನಿಸಿರ್ಬೋದು, ಸುದೀಪ್ ಅವರು ಕೂಡ ಪಂಚಾಯಿತಿಯಲ್ಲಿ ನೀವು ಎರಡೆರಡು ಮಾತುಗಳನ್ನು ಆಡುವುದು ಅದೆಲ್ಲವೂ ಕೂಡ ಈ ಕ್ಷಣಕ್ಕೆ ಇನ್ನು ಮುಂದೆ ಸರಿ ಹೋಗೋದಿಲ್ಲ. ಇನ್ನು ಮುಂದೆ ನೀವು ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗತ್ತೆ, ಎಲ್ಲದಕ್ಕೂ ಕೂಡ ನೀವು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಅದರ ಅರ್ಥಾತ್ ಇಲ್ಲಿ ಸುದೀಪ್ ಅವರು ಕೂಡ ಇವ್ರಿಗೆ ಅಂದ್ರೆ ನೀವು ಅಗ್ರೆಸಿವ್ ಆಗಿ ಆಟ ಆಡಲೇಬೇಕು, ಎಲ್ಲದಕ್ಕೂ ಕೂಡ ನೀವು ವಿವರಣೆಯನ್ನ ಕೊಡಬೇಕು, ವಾದ ಮಾಡಬೇಕು, ಜಗಳ ಮಾಡಬೇಕಾಗತ್ತೆ. ಹೀಗೆ ಸಂದರ್ಭಕ್ಕೆ ಅನುಸಾರವಾಗಿ ನೀವು ಆಟವನ್ನು ಆಡಬೇಕು ಅಂತ ಹೇಳಿ ಹನುಮಂತ ಲಮಾಣಿಗೆ ಇಲ್ಲಿ ಸುದೀಪ್ ಅವರು ಕೂಡ ವೀಕೆಂಡ್ ನಲ್ಲಿ ಹಿಂಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಹನುಮಂತ ಲಮಾಣಿ ಈ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ನಾನು ಇನ್ನು ಮುಂದೆ ಅಗ್ರೆಸಿವ್ ಆಗಿ ಆಟ ಆಡಲೇಬೇಕು ಅಂತ ಹೇಳಿ ಈಗ ಫೀಲ್ಡ್ಗೆ ಇಳಿದಂಗೆ ಕಾಣಿಸ್ತಾ ಇದೆ. ಹೆಂಗೆ ಆಡಿದ್ರು ಹನುಮಂತ ಲಮಾಣಿಯವರು ಚೆನ್ನಾಗಿ ಆಡ್ತಾರೆ. ಆದ್ರೆ ಈ ಬಾರಿ ಅಂದ್ರೆ ಇವತ್ತಿನ ಅವರ ಎಪಿಸೋಡ್ ನಲ್ಲಿ ನೀವು ಗಮನಿಸಬಹುದು, ಅವರು ತುಂಬಾ ಸಿಟ್ಟಾಗಿದ್ರು ಚೈತ್ರಾಳ ಮೇಲೆ. ಆದ್ರೆ ಇಷ್ಟು ದಿನ ನೋಡದಂತಹ ಆ ಸಿಟ್ಟು ಸೆಡವು ನಾವು ದಿಢೀರ್ ಅಂತ ಹೇಳಿ ಹನುಮಂತನ ಮುಖದಲ್ಲಿ ನೋಡಿದಾಗ ಎಲ್ರಿಗೂ ಕೂಡ ಕೊಂಚ ಒಂದು ದಿಢೀರ್ ಬದಲಾವಣೆ ಅಂತ ಅನಿಸ್ತು. ಆದ್ರೆ ಈ ಎಲ್ಲರಿಗೂ ಕೂಡ ಸಿಟ್ಟು ಸೆಡವು ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಹನುಮಂತನಲ್ಲಿ ಅದನ್ನ ನಾವು ತುಂಬಾ ದಿನಗಳ ನಂತರ ನೋಡ್ತಾ ಇರೋದು. ಬಟ್ ಈ ಒಂದು ಅಗ್ರೆಸಿವ್ ಆಟ ಹನುಮಂತ ಲಮಾಣಿಯವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿದೆ, ಅದು ಈ ಕ್ಷಣದಲ್ಲಿ ಬೇಕಾಗಿದೆ. ಹೀಗೆ ಅವರು ಆಟವನ್ನ ಆಡ್ತಾ ಹೋಗ್ಲಿ, ಆದ್ರೆ ತಮ್ಮ ಸಿಟ್ಟನ್ನ ತಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದರಲ್ಲಿ ಎಂದೆಂದಿಗೂ ಕೂಡ ಅವರು ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಳ್ಳದೆ ಅವರು ತುಂಬಾ ಚೆನ್ನಾಗಿ ಆಟವನ್ನ ಆಡಿ ಗೆಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ಅವರು ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ನೋಡಿ, ಅಂದ್ರೆ ಈ ಮೋಸದ ಆಟದಲ್ಲಿ ಯಾರು ಕೂಡ ಅವರು ಒಪ್ಕೊಳ್ತಾ ಇಲ್ಲ ಅವರವರ ಆಟವನ್ನ. ಯಾಕೆ ಅಂತಂದ್ರೆ ಇಲ್ಲಿ ಉಸ್ತುವಾರಿಗಳು ಕೂಡ ಸರಿಯಾಗಿ ಆಟವನ್ನ ಆಡಿಸ್ತಾ ಇಲ್ಲ. ಅಂದ್ರೆ ನ್ಯಾಯವಾಗಿ ಅವರು ಆಟವನ್ನ ಆಡಿಸದೇ ಇರುವಂತಹ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿರುವಂತಹ ಆಟಗಳೆಲ್ಲವೂ ಕೂಡ ರದ್ದಾಗ್ತಾ ಇದೆ. ಸೊ ಈ ವಾರವೂ ಕೂಡ ಆಟ ರದ್ದಾಗಿರುವಂತಹ ಕಾರಣಕ್ಕಾಗಿ ಇಡೀ ಮನೆಗೆ ನಾಮಿನೇಟ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಹನುಮಂತ ಲಮಾಣಿ ಅವರು ಒಂದು ಮಾತನ್ನ ಹೇಳ್ತಾರೆ, ಆಟ ಆಡಿದ್ರೆ ಚಂದಗ ಆಟ ಆಡಬೇಕು, ಈ ರೀತಿ ಹೊಲಸ ಆಟ ಆಡಿದ್ರೆ ಏನು ಉಪಯೋಗ, ಇಂಥ ಹೊಲಸಾಟ ಆಡಬಾರದು ಅಂತ ಹೇಳಿ ಅವರು ಬೇಜಾರಿನಿಂದ ಮತ್ತೆ ಕೋಪದಿಂದ ಸ್ಪರ್ಧಿಗಳ ಮುಂದೆ ತಮ್ಮ ಒಳಗಿರುವಂತಹ ಮಾತುಗಳನ್ನ ಹೊರಹಾಕ್ತಾರೆ. ನೀವು ಇನ್ನೊಂದು ಕಡೆ ಗಮನಿಸಬಹುದು, ಚೈತ್ರ ತಮ್ಮ ಟೀಮ್ನ ಹೆಂಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಹೇಳಿ ಹನುಮಂತ ಲಮಾಣಿ ಅವರನ್ನ ಅನೇಕ ಬಾರಿ ಅವರಿಗೆ ಫೌಲ್ ಕೊಟ್ಟಿದ್ದು ಉಂಟು. ಅದರಲ್ಲಿ ಅವರು ಕೌಂಟ್ ಮಾಡ್ತಾ ಇರುವಂತಹ ಸ್ಟೈಲ್ ನ ನೀವು ಗಮನಿಸಿರಬಹುದು. ಅಂದ್ರೆ ತ್ರಿವಿಕ್ರಮ್ ಆಟ ಆಡುವಂತಹ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರ ಮೂಮೆಂಟ್ ಗಳನ್ನ ನೋಡಿಕೊಂಡು ಅವ್ರು ಇನ್ನೇನು ಆಟವನ್ನ ಕಂಪ್ಲೀಟ್ ಮಾಡುವಂತಹ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಬೇಕು ಅಂತಲೇ ಹನುಮಂತನ್ಗೆ ಫೌಲ್ ಕೊಡ್ತಾ ಇದ್ರು. ಮತ್ತೆ ಮೆಲ್ಲಗೆ ಅಂತಂದ್ರೆ ತುಂಬಾ ಮೆಲ್ಲಗೆ ಅವರು ಕೌಂಟ್ ಗಳನ್ನ ಕೂಡ ಕೊಡ್ತಾ ಇದ್ರು. ಸೊ ಹೀಗಾಗಿ ಇದೆಲ್ಲವನ್ನ ನೋಡಿರುವಂತಹ ಹನುಮಂತನಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಮತ್ತೆ ಅವ್ರ ಮೇಲೆ ಕೋಪವೂ ಕೂಡ ಹೆಚ್ಚಾಯ್ತು. ಸೊ ಹೀಗಾಗಿ ಅವರು ಹಲವು ಬಾರಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ, ಹಿಂಗಲ್ಲ ಆಟ, ಸರಿಯಾಗಿ ಆಟ ಆಡಿ, ನ್ಯಾಯವಾಗಿ ಆಟ ಆಡಿ ಅಂತ ಹೇಳಿ. ಆದ್ರೆ ಚೈತ್ರ ಅದ್ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳದೆ ಒಟ್ಟಿನಲ್ಲಿ ಅವರು ಬರೀ ನಾವು ಗೆಲ್ಲಬೇಕು, ಆಟದಲ್ಲಿ ಗೆದ್ರೆ ನಾವು ಈ ಮನೆಯಲ್ಲಿ ಉಳಿತೀವಿ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವಂತಹ ಲಕ್ಷಣ ಅದಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಇರಬೇಕು ಅಂತಂದ್ರೆ ವ್ಯಕ್ತಿತ್ವವನ್ನ ಉಳಿಸ್ಕೊಳ್ಬೇಕು, ನಿಮ್ಮ ವ್ಯಕ್ತಿತ್ವವನ್ನ ಉಳಿಸ್ಕೊಳ್ಬೇಕು. ಅಂದ್ರೆ ನಿಮ್ಮ ವ್ಯಕ್ತಿತ್ವ ಚೆನ್ನಾಗೇ ಇದ್ದು ನೀವು ರಾಕ್ಷಸಿ ಸ್ವರೂಪವನ್ನ ತೋರಿ ನೀವು ಆಟವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಹಠ ತೊಟ್ಟು ಅಲ್ಲಿ ಮಾನವೀಯತೆಯನ್ನ ಕಳೆದುಕೊಂಡು ನೀವು ಆಟವನ್ನ ಆಡ್ಲಿಕ್ಕೆ ನಿಂತ್ಕೊಂಡ್ರೆ ಇಲ್ಲಿ ಜನಗಳ ಮನಸ್ಸಿನಿಂದ ದೂರ ಆಗ್ತಾರೆ. ಅದರ ಜೊತೆಗೆ ಓಟ್ಗಳು ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ
ಅಲ್ಲಿ ನಾಮಿನೇಟ್ ಏನಾದರೂ ಆದಾಗ ಅಲ್ಲಿ ಲಾಸ್ಟ್ 2 ಆಗಿ ಬಂದು ಕುತ್ಕೊಂಡು ಇನ್ನೇನು ಮನೆಗೆ ಹೋಗುವಂಥ ಸಂದರ್ಭಗಳು ಕೂಡ ಎದುರಾಗುತ್ತೆ. ಸೊ ಈ ಸಂದರ್ಭವನ್ನು ಚೈತ್ರ ಹೆಚ್ಚಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಗಮನಿಸ್ಬೋದು, ಇಲ್ಲಿ ರಜತ್ ಅವರು ಕೂಡ ತುಂಬ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಬಟ್ ಅವ್ರು ಯಾಕೆ ಅಷ್ಟೊಂದು ಅವರು ಹೈಪ್ ಆಗಿ ಅವರು ಮಾತಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಹನುಮಂತ ಲಮಾಣಿಗೆ ನಿನ್ನೆ ಅವರನ್ನ ಕಂಟ್ರೋಲ್ ಮಾಡಿ ಮಾಡಿ ಸಾಕಾಗಿತ್ತು. ಅದರ ಜೊತೆಗೆ ಇಲ್ಲಿ ರಜತ್ ಅವರೇ ಆ ತಂಡದ ಕ್ಯಾಪ್ಟನ್ ಅಂತ ಗೊತ್ತಾದಾಗ ಧನ್ರಾಜ್ ಆಗಿರ್ಬೋದು ಮತ್ತೆ ಹನುಮಂತ ಇಬ್ರು ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿರ್ತಾರೆ. ಏನು ಅಂತಂದ್ರೆ ನಮ್ಮ ಕ್ಯಾಪ್ಟನ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ. ಸೊ ಹಂಗು ಹಿಂಗು ಮಾಡಿ ಹನುಮಂತ್ ಲಮಾಣಿ ಆಗಿರ್ಬೋದು, ಮೋಕ್ಷಿತಾ, ಧನ್ರಾಜ್ ಅವರು ಎಲ್ಲರೂ ಸೇರಿ ರಜತ್ ಅವರನ್ನ ಕಂಟ್ರೋಲ್ ಮಾಡಿರ್ತಾರೆ. ಹಂಗು ಹಿಂಗು ಮಾಡಿ ಮೋಕ್ಷಿತಾ ಚೈತ್ರಾಳ ಮೇಲೆ ಅವರು ಎಗರಿ ಹೋಗಿರ್ತಾರೆ. ಸೊ ಹೀಗಾಗಿ ಅವರಿಗೆ ಸಾರಿ ಕೇಳೋಕ್ಕೂ ಕೂಡ ಹೇಳಿರ್ತಾರೆ. ನಂತರ ರಜತ್ ಅವರು ಅಪಾಲಜಿನೂ ಕೂಡ ಕೇಳಿರ್ತಾರೆ. ಒಟ್ಟಿನಲ್ಲಿ ರಜತ್ ಅವರ ತಂಡ ಅಂದರೆ ಹನುಮಂತು ಇದ್ದಂಥ ತಂಡ ತುಂಬ ಚೆನ್ನಾಗಿ ಅವರು ಆಟ ಆಡಿದ್ದಾರೆ. ಆದರೆ ಇಲ್ಲಿ ಚೈತ್ರ ಮೋಸದಿಂದ ಹೆಚ್ಚಾಗಿ ಫೌಲ್ ಕೊಡ್ತಾ ಹೋಗಿದ್ದು ಮತ್ತು ಅವರು ಹೆಚ್ಚು ಮೋಸದ ಆಟವನ್ನು ಆಡಿರುವಂಥ ಕಾರಣಕ್ಕಾಗಿ ಅವರು ಗೆದ್ದಿರಬಹುದು ವಿನಃ ಆದರೆ ನ್ಯಾಯವಾದಂಥ ಆಟ ಆಡಿಲ್ಲ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಜನ ಇದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಚೈತ್ರಾಳ ಉಸ್ತುವಾರಿ ಆಟ ಹೇಗಿತ್ತು, ಜೊತೆಗೆ ಚೈತ್ರ ಉಸ್ತುವಾರಿ ಆಗಿರುವ ಕಾರಣಕ್ಕಾಗಿ ಸ್ಪರ್ಧಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬಿತ್ತು, ಈ ಕುರಿತಾಗಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.